ಮೂರರಿಂದ ನೀವು ಯಾವ ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಕೆಲ ನಿರ್ಣಯಗಳಲ್ಲಿ ಒಂದು ರೀತಿ 2 ನಿಮಗೆ 2 ಡಿ ಕೆ ಶಿವಕುಮಾರ್ಗೆ ಅಂತ ಹೈಕಮಾಂಡ್ ಹೇಳ್ತಾ ಇತ್ತು. ಆದರೆ ಇತ್ತೀಚೆಗೆ 3-4 ತಿಂಗಳಲ್ಲಿ ಹೈಕಮಾಂಡ್ ಪದೇ ಪದೇ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ, ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಏನೇನು ಎಂಜಾಯ್ ಮಾಡಬೇಕು ಪವರ್ ಪೊಲಿಟಿಕಲ್ ದೃಷ್ಟಿಯಿಂದ ಅದೆಲ್ಲ ಎಂಜಾಯ್ ಮಾಡಾಗಿದೆ. ಆದರೆ ಅವರ ಬೆಂಬಲಿಗರು ಹೇಳ್ತಾ ಇರೋದು, ನೀವು ಗಟ್ಟಿಯಾಗಿ ನಿಂತರೆ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹೈಕಮಾಂಡ್ಗೂ ಒಂದು ಆತಂಕ ಇದೆ ಭಾವನ. ಹೈಕಮಾಂಡ್ ಕೂಡ ಪೂರ್ತಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಿನ್ನೆ ಏನು ಹೇಳಿಕೆ ಕೊಟ್ಟರು, ನನಗೇನು ಬೇರೆ ದಾರಿ ಇದೆ ಅಂತ ಹೇಳಿದರು. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ಕಾಂಗ್ರೆಸ್ನಲ್ಲಿ 3 ನಾಯಕರನ್ನು ಅಸಮಾಧಾನಕ್ಕೆ ದೂಡಿ ಕಾಂಗ್ರೆಸ್ ಏನೇನು ಮಾಡ್ಕೊಂಡಿದೆ ಇತಿಹಾಸದಲ್ಲಿ ನೋಡಿದಾಗ. ಟೇಕ್ ಫಾರ್ ನಿಜಲಿಂಗಪ್ಪ, ಅಸಮಾಧಾನಕ್ಕೆ ದೂಡಿರಲಿಲ್ಲ. ಇಂದಿರಾ ಗಾಂಧಿ ನಿಜಲಿಂಗಪ್ಪ ಸಿಂಡಿಕೇಟ್ ಕಾಂಗ್ರೆಸ್ನಲ್ಲಿ ನಿಜಲಿಂಗಪ್ಪನವರಿದ್ದರು, ಕಾಮರಾಜ್ ಜೊತೆ, ಎಸ್ ಕೆ ಪಾಟೀಲ್ರ ಜೊತೆ, ಅತುಲ್ಯ ಘೋಷ್ರ ಜೊತೆ. ಆ ಕಾರಣದಿಂದ ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿ ಅಲ್ಲಿ ಒಡೆದೋಯ್ತು. ದೇವರಾಜ ಅರಸರನ್ನು 80ರಲ್ಲಿ, ಅಂದರೆ ಚುನಾವಣೆ ಲೋಕಸಭಾ ಚುನಾವಣೆ ದೇವರಾಜ ಅರಸರ ಬಣ ಸೋಲ್ತು, ರಾತ್ರಿ ಗುಂಡೂರಾಯರ ಜೊತೆ ಬಂದ್ಬಿಟ್ರು ಎಲ್ಲರೂ. 80 ದೇವರಾಜ ಅರಸರು ಕ್ರಾಂತಿ ರಂಗವನ್ನು ಮಾಡ್ಕೊಳ್ಬೇಕಾಗುವಂತು. ದೆನ್ ಅಗೇನ್ ವೀರೇಂದ್ರ ಪಾಟೀಲ್ರ ಅಸಮಾಧಾನದ ಕಾರಣದಿಂದ ನಿಮ್ಗೆ ಇಡೀ ಲಿಂಗಾಯತ್ ವೋಟ್ ಬ್ಯಾಂಕ್ ಅವತ್ತು ಹೋಗಿದ್ದು ಇವತ್ತಿನವರೆಗೆ ಬಂದಿಲ್ಲ. ಬಂಗಾರಪ್ಪನವರು 92ರಲ್ಲಿ ಅವರನ್ನು ಇಳಿಸ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅದಾದಮೇಲೆ ಅವರು ಕರ್ನಾಟಕ KCP ಮಾಡಿಕೊಂಡ್ರು, BJP ಮಾಡಿಕೊಂಡ್ರು, ಎಲ್ಲ ಏಟ್ಗಳು ಬಿದ್ದಿದ್ದು ಕಾಂಗ್ರೆಸ್ಗೆ. SM ಕೃಷ್ಣ SM ಕೃಷ್ಣ ಹೆಚ್ಚು ಕಡಿಮೆ 4.5 ವರ್ಷ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿದ್ದರು. ಆದರೆ ಈಗ ಹೈಕಮಾಂಡ್ಗೆ ಆ ಆತಂಕವೂ ಕೂಡ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ನೀವು ಅನಾಯ್ ಮಾಡಿದರೆ ಮುಂದೆ ಯಾವತ್ತೂ ಒಕ್ಕಲಿಗ ಓಟ್ಗಳು ನಿಮ್ಮನ್ನು ನಂಬ್ಕೊಂಡು ಬರಲ್ಲ. ನೀವು ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನೇನಾದರೂ ಎದುರು ಹಾಕ್ಕೊಂಡು ಡಿ ಕೆ ಶಿವಕುಮಾರನ್ನು ಹಿಂದೆ ಗುಂಡೂರಾಯರನ್ನು ಮಾಡಿದ ರೀತಿಯಲ್ಲಿ, ಬಂಗಾರಪ್ಪನವ್ರನ್ನ ಮಾಡಿದ ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟ್ರೆ, ನಿಮಗೆ ಅಹಿಂದ ವೋಟ್ ಬ್ಯಾಂಕ್ ಏನು ಸಿದ್ದರಾಮಯ್ಯನವರ ಕೈಯಲ್ಲಿದೆ. ಎಲ್ಲ ಓಟ್ ಬಿಟ್ಬಿಡಿ, ಕುರುಬರ 8% ಓಟ್ಗಳು ಹೋದರೂ ಇವತ್ತು ಕಾಂಗ್ರೆಸ್ ಸೀಟನ್ನು ಗೆಲ್ಲುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಆ ಆತಂಕವೂ ಕೂಡ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸುತ್ತೆ, ನೆಗೋಷಿಯೇಟ್ ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ಈ ಕಡೆನೂ ವಾಲೋ ಆಗಿಲ್ಲ, ಆ ಕಡೆನೂ ವಾಲೋ ಆಗಿಲ್ಲ. ಬಟ್ ಒಂದು ಸೂತ್ರ ಅಂತೂ ಅವ್ರು ಖಂಡಿತ ಇನ್ನು ಋಷಿಕೇಶದಲ್ಲಿ ಒಂದು ನೀಲಕಂಠ ಪರ್ವತ ಅಂತಿದೆ. ಆ ನೀಲಕಂಠ ಪರ್ವತದ ಟ್ರೆಕ್ಕಿಂಗ್ ಹೋದವ್ರು ಭಾಳ ಜನ ಹೇಳ್ತಾರೆ. ಈ ಕಡೆ ಕಂಡ್ರೆ ಪರ್ವತ, ನೋಡಿದ್ರೆ ಪ್ರಪಾತ. ಈ ಎರಡರಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ. ಪರ್ವತದ ಹತ್ರ ಆಪ್ಷನ್ ಇದೆ, ಇಲ್ಲಿ ಇವರಿಬ್ಬರ ಹತ್ರ ಯಾವ ಆಪ್ಷನ್ ಇಲ್ಲ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.